ನೆನ್ನೆ ಮಾಡಿಸಿದ ಪಾಯಿಂಟ್ ರಿಪ್ಲೈ ವಿಡಿಯೋ ಇದು. ಯಾರ್ಯಾರು ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಂಡ್ರಿ, ಬೋರ್ ಏನಾಯ್ತು ಅಂತ ಹೇಳ್ತೀನಿ. ನಮಸ್ಕಾರ ಗುರು, ಇವತ್ತು ಬೆಳಗ್ಗೆ ಎದ್ದು ದೇವಸ್ಥಾನದ ಹತ್ರ ಬಂದ್ವಿ. ಯಾಕಪ್ಪ ಅಂದ್ರೆ ನಿನ್ನೆ ಮಾಡಿಸಿದ ಪಾಯಿಂಟ್ ಗೆ ಬೋರ್ ಗಾಡಿಯವರು ಲೇಟ್ ಬರ್ತೀನಿ ಅಂತ ಹೇಳಿ ಒಂದಿನ ಮುಂಚೆ ಬಂದ್ರು. ಅದಕ್ಕೆ ದೇವಸ್ಥಾನದ ಹತ್ರ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಮದರ್ ಇಂಡಿಯಾ ಕರ್ಕೊಂಡು ಶಿಸ್ತು ಹೊಲ್ದತ್ರ ಬಂದೆ. ಮತ್ತೆ ನಾನು ನಮ್ಮ ಮದರ್ ಇಂಡಿಯಾ ಹೊಲ್ದತ್ರ ಬರ್ತಿದ್ದಂಕಲೆ ಬೋರ್ ಗಾಡಿಗಳು ಎರಡು ಬಂದು. ಆದ್ರೆ ಪಾಯಿಂಟ್ ಗೆ ಸೆಟ್ ಆಗ್ಲಿಲ್ಲ, ಅದಕ್ಕೋಸ್ಕರ ಹೋಗಿ JCB ಕರ್ಕೊಂಡ್ ಬಂದ್ವಿ. ನಮ್ಮ ಪಾಯಿಂಟ್ ಗೆ ಬೋರ್ ಗಾಡಿ ಸೆಟ್ ಆಗ್ಬೇಕಂದ್ರೆ ಒಂದು ತೆಂಗಿನ ಮರ ತೆಗಿಬೇಕಂದ್ರೆ, ಅದಕ್ಕೆ ನಾವು ತೆಂಗಿನ ಮರ ಎಲ್ಲ ತೆಗಿಯಲ್ಲ, ಮಿಷಿನ್ ಮನೆ ಫುಲ್ ಹಳೆದಾಗಿತ್ತು, ಇದನ್ನೇ ಕೆಡುತ್ತಿ ಅಂತ ಹೇಳಿ ಕೆಡವಕ್ ಸ್ಟಾರ್ಟ್ ಮಾಡಿಸಿದ್ವಿ. ಮತ್ತೆ ಈ ವರ್ಷ ಹೊಸ ಬೋರ್ ಪಕ್ಕನೆ ಒಂದು ಹಳೆ ಬೋರ್ ಇತ್ತು, ಅದನ್ನೆಲ್ಲರೂ ಬೋರ್ ಗಾಡಿಯರ್ ನೋಡ್ರೆ ಕೊರಿಯಲ್ಲ ಅಂತಾರೆ. ಯಾಕಪ್ಪ ಅಂದ್ರೆ ಏರ್ ಔಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಗೊತ್ತಿಲ್ದಂಗೆ ಅದನ್ನೆಲ್ಲ ನೆಲ ಸಮ ಮಾಡಿಸಿ ಅದಕ್ಕೆ ಮಣ್ಣು ಹಾಕ್ಸಿದ್ವಿ. ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ಅವನನ್ನ ಗೋವಾ ಬೀಚ್ ತಕೊಂಡು ಹೋಗಿ ತಪ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ಆಮೇಲೆ JCB ಮಿಷಿನ್ ಮನೆ ಕೆಡವಕ್ ಸ್ಟಾರ್ಟ್ ಮಾಡ್ತು. ಅವ ನನಗೆ ಸ್ವಲ್ಪ ಬೇಜಾರತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಅಪ್ಪರು ಇದನ್ನ ಕಟ್ಸಕ್ ಅದೆಷ್ಟು ದಿನ ತಗೊಂಡಿದ್ರ ಗೊತ್ತಿಲ್ಲ, ಆದ್ರೆ ನಾವು ಕೆಡಸಕ್ ಬರೀ 10 ನಿಮಿಷ ತಗೊಂಡ್ವಲ್ಲ ಅಂತ. ಮತ್ತೆ ಮಿಷಿನ್ ಮನೆ ನೆಲಸಮ ಆಗ್ತಿದ್ದಂಕಲೆ ಹೋಗಿ ಬೋರ್ ಗಾಡಿ ಆಪರೇಟರ್ನ ಕರ್ಕೊಂಡ್ಬಂದು ಪಾಯಿಂಟ್ ತೋರಿಸಿದ್ವಿ, ಈಗ್ಲಾರು ಸೆಟ್ ಆಗುತ್ತೆ ಅಂತ. ಆಮೇಲೆ ಅವಣ್ಣ ಸೆಟ್ ಆಗುತ್ತೆ ಅಂತ ಹೋಗಿ ಬೋರ್ ಗಾಡಿ ತಗೊಂಡ್ಬಂದು ಅದಕ್ಕೆ ಸೆಟ್ ಮಾಡ್ದ. ಬೋರ್ ಗಾಡಿ ಪಾಯಿಂಟ್ ಸೆಟ್ ಆಗ್ತಿದ್ದಂಕಲೆ ನಾವು ತಗೊಂಡೋಗಿದ್ ಪೂಜೆ ಸಾಮಾನ್ ಎಲ್ಲ ತೆಗೆದು ಪೂಜೆ ಮಾಡಿ ದೇವ್ರೆ ಒಳ್ಳೆ ನೀರ್ ಕೊಡಪ್ಪ ಅಂತ ಕೇಳ್ಕೊಂಡ್ವಿ. ಮತ್ತೆ ಬೋರ್ ಗಾಡಿ ಯಾರ್ದಪ್ಪ ಅಂದ್ರೆ ನಮ್ಮ ಮಾವಂದು. ತಾಳ್ಯ ಸುತ್ತಮುತ್ತ ಯಾರೇ ಹೊಸದ ಬೋರ್ ಕೊರ್ಸ್ಬೇಕಂತಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರೆ ಅವ್ರಿಗೆ ಬೋರ್ ಗಾಡಿ ಕಳ್ಸಿಕೊಡ್ತೀವಿ. ಆಮೇಲೆ ಪೂಜೆ ಎಲ್ಲ ಮುಗಿತಿದ್ದಂಕಲೆ ಬೋರ್ ಗಾಡಿ ಆಪರೇಟರ್ ಹೇಳಿದ್ವಿ, ಅಣ್ಣ ಸ್ಟಾರ್ಟ್ ಮಾಡಂತ. ಸ್ಟಾರ್ಟ್ ಮಾಡಿ ಇನ್ನು ಕೇಸಿಂಗ್ ಬಿಟ್ಟೆ ಹೋಗ್ತಿತ್ತು. ಅಷ್ಟಾಗೆ 65 ಅಡಿಗೆ ಒಂದ್ ಗ್ಯಾಪ್ ಸಿಕ್ಬಿಡ್ತು. 65 ಅಡಿ ಸಿಕ್ಕಿದ ಗ್ಯಾಪ್ಗೆ ಕೇಸಿಂಗ್ ಹಾಕ್ತಿವಿ ಅಂತ ಹೇಳಿದ್ರು ಬೋರ್ ಗಾಡಿಯವರು. ನಾವು ಈಗಲೇ ಹಾಕ್ಸಲ್ಲ, ಇನ್ನೂ ಒಂದ್ 2-3 ರಾಡ್ ಹೋಗ್ಲಿ ಅಂತ ಹೇಳಿ ಕೊರಿಯಕ್ ಸ್ಟಾರ್ಟ್ ಮಾಡಿಸಿದ್ವಿ. ಸ್ಟಾರ್ಟ್ ಮಾಡಿಸಿ 80 ಅಡಿ ಹೋಗ್ತಿದ್ದಂಕಲೆ ಇನ್ನೊಂದ್ ಗ್ಯಾಪ್ ಸಿಕ್ತು. ಅವಾಗ್ಲೂ ನಮಗೆ ಇಷ್ಟ ಇರಲಿಲ್ಲ ಕೇಸಿಂಗ್ ಹಾಕ್ಸಕ್ಕೆ, ಆದ್ರೆ ಅವರು ಫುಲ್ ಬಾವಿ ಆದಂಗ ಆಗ್ತೈತೆ, ಕೇಸಿಂಗ್ ಹಾಕ್ಸ್ಲೇಬೇಕು, ಇಲ್ಲ 10 ಇಂಚಿಂದ ಇನ್ನೊಂದ್ ಪೈಪ್ ಬರುತ್ತೆ ಅದನ್ನ ಹಾಕ್ಸ್ಕೊಳ್ರಿ ಅಂತ ಹೇಳಿದ್ರು. ಮತ್ತೆ 10 ಇಂಚಿಂದ ಎಲ್ಲರೂ ಪೈಪ್ ಹಾಕ್ಸಿದ್ರೆ ಅದನ್ನ ಹೊರಗ್ ತೆಗಿಯಕ್ ಬರಲ್ಲ ಅಂತೆ. ಅದಕ್ಕೆ ಮತ್ತೆ ಅದಕ್ಕೂ ದುಡ್ಡು ಹಾಕಿ ಇದಕ್ಕೂ ದುಡ್ಡು ಯಾರು ಹಾಕ್ತಾರೆ ಅಂತ ಹೇಳಿ ನಾವು ಕೇಸಿಂಗ್ ಹಾಕ್ರಿ ಅಂತ ಹೇಳಿ ಕೇಸಿಂಗ್ ಹಾಕ್ಸಿದ್ವಿ. ಮತ್ತೆ ನಮ್ ಈ ಬೋರು ಎಷ್ಟಡಿ ಕೇಸಿಂಗ್ ತಗಂತಪ್ಪ ಅಂದ್ರೆ ಬರೋಬ್ಬರಿ 80 ಅಡಿ ಕೇಸಿಂಗ್ ತಗಂತು. ಇಲ್ಲೇ ಸ್ವಲ್ಪ ನಮಗೆ ಹೊಟ್ಟೆ ಉರಿದಿದ್ದು. ಯಾಕಪ್ಪ ಅಂದ್ರೆ ಕೇಸಿಂಗ್ ರೇಟ್ ಹಂಗೈತೆ, ಪರವಾಗಿಲ್ಲ, ನೀರೊಂದ್ ಚೆನ್ನಾಗೈತಲ್ಲ ಅಷ್ಟೇ ಖುಷಿ ಅಂತ ಅನ್ಕೊಂತಿದ್ದಂಕಲೆ ನಮ್ಮ ಮಾಮ ಬಂತು. ಅರೆ ಮಾವ ನಡಿ ಮಾನು ನಡನು. ಆಮೇಲೆ ನಮ್ಮ ಈ ಬೋರ್ನ 600 ಅಡಿ ಕೊರ್ಸ್ಬೇಕಂತ ಟಾರ್ಗೆಟ್ ಇತ್ತು. ಆದ್ರೆ ಬಂದ್ ನೋಡಿದಾರೆಲ್ಲ ಸಾಕು, ಸುಮ್ನೆ ಕೆಳಗೆ ಹೋದಷ್ಟು ಡ್ರೈ ಗ್ಯಾಪ್ ಸಿಗ್ಬೋದು, ಸುಮ್ನೆ ಎತ್ತಿಸ್ರಿ ಅಂತ ಹೇಳಿ ಎದುರಿಸಿರು. ಅದಕ್ಕೆ ನಾವು ಬಂದಿರೋ ನೀರ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವಿ ಅಂತ 500 ಅಡಿಗೆ ಎತ್ತಿಸ್ಬಿಟ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಜಾಸ್ತಿ ಇಷ್ಟ ಆಗಿದ್ರೆ ಫಾಲೋ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.